ಒಂದು ಬಾಯಾರಿದ ಕಾಗಿ ನೀರನ್ನು ಹುಡುಕುತ್ತಾ ಹಳ್ಳಿ ಮೇಲೂ ಹೊಲಗಳ ಮೇಲೂ ಹಾರುತ್ತಾ ಹೋಯಿತು. ಅದು ಹತ್ತಿರ ದೂರ ಎಲ್ಲೆಡೆ ನೋಡಿದರೂ ಎಲ್ಲೂ ನೀರು ಕಾಣಿಸಲಿಲ್ಲ. ಗಂಟೆಗಳ ಹುಡುಕಾಟದ ನಂತರ ಕೊನೆಗೂ ಒಂದು ಹಳೆಯ ಹೂಜಿಯಲ್ಲಿ ಸ್ವಲ್ಪ ನೀರನ್ನು ಕಂಡಿತು. ಆದರೆ ನೀರಿನ ಮಟ್ಟ ತುಂಬಾ ಆಳದಲ್ಲಿತ್ತು. ಕಾಗೆಯ ಕೊಕ್ಕು ನೀರನ್ನು ತಲುಪಲಿಲ್ಲ. ಅವನು ಹೂಜಿಯನ್ನು ತಳ್ಳಲು ಪ್ರಯತ್ನಿಸಿದ, ಆದರೆ ಪಾತ್ರೆ ತುಂಬಾ ಭಾರಲಾಗಿತ್ತು. ಕಾಗೆ ನಿರಾಶೆಯಿಂದ ಹೊರಟು ಹೋಗಬೇಕೆಂದು ಯೋಚಿಸುತ್ತಿದ್ದಾಗಲೇ ಅವನ ಕಣ್ಣಿಗೆ ಸುತ್ತಲೂ ಬಿದ್ದಿದ್ದ ಬೆಣಚುಕಲ್ಲುಗಳು ಕಾಣಿಸಿದವು. ಅವನಿಗೆ ಒಳ್ಳೆಯ ಯೋಚನೆ ಹೊಳೆಯಿತು. ಒಂದು ಬೆಣಚುಕಲ್ಲನ್ನು ಎತ್ತಿ ಹೂಜಿಯೊಳಗೆ ಹಾಕಿದ. ನಂತರ ಇನ್ನೊಂದು, ಮತ್ತೊಂದು, ಹೀಗೆ ಹಲವಾರು ಕಲ್ಲುಗಳನ್ನು ಹಾಕುತ್ತಾ ಹೋಯಿತು. ನೀರಿನ ಮಟ್ಟ ನಿಧಾನವಾಗಿ ಮೇಲಕ್ಕೆ ಏರತೊಡಗಿತು. ಕೊನೆಗೆ ಕಾಗೆಯ ಕೊಕ್ಕಿಗೆ ನೀರು ತಲುಪುವಷ್ಟು ಮಟ್ಟಕ್ಕೆ ನೀರು ಏರಿತು. ಕಾಗೆ ತಣ್ಣನೆಯ ನೀರನ್ನು ಕುಡಿದು ತುಂಬಾ ಸಂತೋಷಪಟ್ಟಿತು.